ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಒಳ ಮೀಸಲಾತಿ ವಿಚಾರವಾಗಿ ಒಂದು ದೊಡ್ಡ ಸಂಚಲನವೇ ಈ ರಾಜ್ಯದಲ್ಲಿ ಮೂಡಿದೆ. ಇದು ಮೀಸಲಾತಿ ನಮ್ಮೆಲ್ಲರಿಗೂ ಕೂಡ ಅನಿವಾರ್ಯತೆ. ಇಡೀ 100ಕ್ಕೆ 100ರಷ್ಟು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಮೀಸಲಾತಿ ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಿದ್ದಾರೆ, ಯಾರೂ ಕೂಡ ಇಲ್ಲ ಅನ್ನೋಂಗಿಲ್ಲ. ಮೀಸಲಾತಿ ಓಕೆ, ಒಳ ಮೀಸಲಾತಿ ನಮ್ಮದು ವಿರೋಧ ಇದೆ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಇವತ್ತು ಯಾವ ಅಸ್ಪೃಶ್ಯ ಸಮುದಾಯ ಮತ್ತು ಎಡಬಲ ಅಂತ ಏನಿತ್ತು ಇವೆರಡೂ ಕೂಡ ಇವತ್ತು ಮನಸ್ತಾಪ ಮಾಡ್ಕೊಂಡು ಕೂತಿದೆ. ಇವತ್ತು ನಮ್ಮಿಬ್ಬರನ್ನು ಕೂಡ ಹೊಡಿಬೇಕು ಅಂತೇಳಿ ಕೆಲವು ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರುಗಳು, ಕೆಲವರು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಅವ್ರಿಗೆ ಒಂದು ತೆವಲಿಗೋಸ್ಕರ ಇವತ್ತು ಎರಡೂ ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನಗಳು ಈ ರಾಜ್ಯದಲ್ಲಿ ನಿರಂತರವಾಗಿ ಕಳೆದ 30 ವರ್ಷದಿಂದಲೂ ಕೂಡ ನಡೀತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಎಲ್ಲ ಕೋರ್ಟ್ ಏನು ಹೇಳಿದೆ, ನಿಮ್ಮ ರಾಜ್ಯದ ವಿವೇಚನೆ ಬಿಟ್ಟಿದ್ದು ಅಂತಕ್ಕಂಥದ್ದಿದೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಇದು ಒಪ್ಕೊಂಡಿರಲಿಲ್ಲ ಒಳ ಮೀಸಲಾತಿನ. ನಮಗೆ ಒಳ ಮೀಸಲಾತಿ ಯಾತಕ್ಕೆ ಬೇಡ ಅಂತ ಹೇಳ್ತೀವಿ ಅಂತೇಳಿದ್ರೆ, ಇಡೀ ಅಸ್ಪೃಶ್ಯತೆ ಸಮಾಜ ಒಂದು ಗಟ್ಟಿಯಾಗಿರಬೇಕು, ಸಂಘಟಿತರಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ದಿನಾಂಕ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬಲಗೈ ಸಮುದಾಯದ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ಒಂದೇ ಕಡೆ ಸೇರುವ ನಿರೀಕ್ಷೆ ಇರೋದ್ರಿಂದ ತಾವೆಲ್ಲರೂ ಕೂಡ ಬರಬೇಕು. ಬಾಬಾ ಸಾಹೇಬರು ನಮಗೆ ಕೊಟ್ಟಂಥ ಮೀಸಲಾತಿನ ಈ RSS ಹುನ್ನಾರದಿಂದ ನಮ್ಮಿಂದ ಕಿತ್ತಾಕಬೇಕು ಅನ್ನೋ ದುರುದ್ದೇಶಪೂರಿತವಾಗಿ ಕೆಲವು ವ್ಯಕ್ತಿಗಳನ್ನ, ಎಡಗೈ ಸಮುದಾಯದ ಕೆಲವು ವ್ಯಕ್ತಿಗಳನ್ನ ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ನಮ್ಮ ಬಲಗೈ ಸಮುದಾಯದ ಮೀಸಲಾತಿನ ಕಿತ್ತಾಕಬೇಕು ಅನ್ನೋ ಒಂದು ಹುನ್ನಾರನ ಮಾಡಿಕೊಂಡಿದೆ. ಆದರೆ ಆ ಒಂದು ಹುನ್ನಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜವನ್ನು ಒಗ್ಗಟ್ಟು ಮಾಡಿ ನಮ್ಮ ಬಲಗೈ ಸಮುದಾಯಕ್ಕೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಮೀಸಲಾತಿಯನ್ನು ನಾವು ಜಾರಿಗೊಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಈ TV ಚಾನಲ್ ನೋಡಿದಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ತಮ್ಮನ್ನು ಕೇಳ್ಕೊಂತೀನಿ. ಜೈ ಭೀಮ್. ಬಲಗೈ ಸಮುದಾಯಗಳ ಒಕ್ಕೂಟದಿಂದ ನಡೀತಾ ಇರತಕ್ಕಂತ ಈ ಒಂದು ಐತಿಹಾಸಿಕ ಪ್ರತಿಭಟನೆ ಇವತ್ತು ಮೈಸೂರಿನ ಅಶೋಕಪುರಂ ಬಡಾವಣೆಯಿಂದ ಇವತ್ತು ಪ್ರಾರಂಭ ಆಗ್ತಾ ಇದೆ. ಬಲಗೈ ಸಮುದಾಯಗಳಿಗೆ ಆಗ್ತಾ ಇರತಕ್ಕಂತ ಅನ್ಯಾಯವನ್ನ ಖಂಡಿಸಿ ಹಾಗೂ ಮುಂದಿನ ನಮ್ಮ ಭವಿಷ್ಯದ 50 ವರ್ಷಗಳ ನಮ್ಮ ಯುವ ಪೀಳಿಗೆಯ ಭವಿಷ್ಯತ್ತಿನ ದೃಷ್ಟಿಯಿಂದ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ಮೀಸಲಾತಿಯನ್ನ ವರದಿಯನ್ನ ಖಂಡಿಸಿ ಇಂದು ಮೈಸೂರು ನಗರದಲ್ಲಿ ಎಲ್ಲಾ ಸಂಘಟನೆಗಳು ಸಾಮೂಹಿಕವಾಗಿ ಇವತ್ತು ನಾವು ನಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿ ಸಲ್ಲಿಸೋದಕ್ಕೆ ಮೈಸೂರು ನಗರದ 4 ಭಾಗದಿಂದ ಕೂಡ ಇವತ್ತು ವಾಯಲೆಂಟ್ರಿ ಆಗಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಬಲಗೈ ಸಮುದಾಯದ ಎಲ್ಲ ಜನಾಂಗದವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾರೆ. ಇಡೀ ರಾಜ್ಯದ ಎಲ್ಲ ನಮ್ಮ ಶೋಷಿತ ಸಮುದಾಯಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ಪ್ರತಿಭಟನೆ ಜೊತೆಗೆ ನಾಳಿದ್ದು 25/3/2026 ನಡೀತಕ್ಕಂಥ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥ ಐತಿಹಾಸಿಕ ಪ್ರತಿಭಟನೆಯಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತರಾಗಿ ತಾವೇ ವಾಯಲೆಂಟ್ರಿ ಆಗಿ ಎಲ್ಲ ಸಂಘಟನೆಯವರು ಬಂದು ಪಾಲ್ಗೊಳ್ಳೋದ್ರ ಮೂಲಕ ಇಡೀ ನಮ್ಮ ಸಮುದಾಯದ ಕೈಯನ್ನ ಬಯಲಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮೈಸೂರು ನಗರ ಅಶೋಕಪುರಂ ಬಡಾವಣೆಯಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ನಾಗಮೋಹನ್ ದಾಸ್ ವರದಿಯ ವಿರುದ್ಧವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಬೃಹತ್ ರ್ಯಾಲಿ ಕೂಡ ಸಾಮೂಹಿಕ ನಾಯಕತ್ವದಿಂದ ನಾವು ಇವತ್ತು ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈಸೂರಿನಿಂದ ಮೈಸೂರು ಜಿಲ್ಲೆಯಿಂದ 120 ಬಸ್ ಕೂಡ ಇಲ್ಲಿಂದ ತೆರಳುತ್ತಾ ಇದ್ದೆ. ಮತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ನಾಗಮೋಹನ್ ದಾಸ್ ಅವೈಜ್ಞಾನಿಕ ವರದಿಯ ವಿರುದ್ಧವಾಗಿ ಮತ್ತು ನಾಗಮೋಹನ್ ದಾಸ್ ವರದಿ ತಿರಸ್ಕಾರ ಆಗಬೇಕು ಅನ್ನೋದು ಒತ್ತಾಯ ನಮ್ಮಲ್ಲಿ ಬೇಡಿಕೆ ಇದೆ. ಮತ್ತು ಅರುಣ್ ಕುಮಾರ್ ಅಂತ ಕಿಡಿಗೇಡಿ ಈ ಹಿಂದೆ ರಕ್ತಪಾತಕ್ಕೂ ಸಿದ್ಧ ಅಂತಂದಿದ್ದನ್ನ ಈಗ ಕೂಡ ನಾವು ಅವನ ಮೇಲೆ FIR ಬುಕ್ ಮಾಡಿಸಿದ್ದೇವೆ. ಆಮೇಲೆ ಕ್ರಮ ಕೈಗೊಳ್ಳೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೇವೆ.